ಟು ಒನ್ಸ್ ಅಗೇನ್ ಎಕ್ಸಾಮ್ ಗೈಡ್ ಯೂಟ್ಯೂಬ್ ಚಾನಲ್. ನೋಡಿ, ಈಗ ರೀಸೆಂಟಾಗಿ ನಿನ್ನೆ HKದು AO ಮತ್ತು AO ರೀನೋಟಿಫಿಕೇಷನ್ ಆಗಿದೆ. ಎರಡೂ ಆಗಿದೆ, RPC ಮತ್ತು HK ರೀಸನ್ದು. RPCದು ನಾವು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀವಿ ನೋಡಿರಿ. HKದು ಇಲ್ಲಿದೆ 273 ಪೋಸ್ಟ್ ಟೋಟಲ್ ಕರೆದಿರೋದು. ಕೃಷಿ ಅಧಿಕಾರಿ ಮತ್ತು ಸಹಾಯಕರು ಇದೆ. ಅದರ ಪರೀಕ್ಷೆ ದಿನಾಂಕ 25/7/2026 ಮತ್ತು ಅಪ್ಲಿಕೇಶನ್ ಹಾಕೋ ಲಾಸ್ಟ್ ಡೇಟ್ 26/2026. ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ ಬನ್ನಿ. ನಮ್ಮದು GK ಎಕ್ಸಾಮ್ ಗೈಡ್ ಚಾನಲಲ್ಲಿ ಹೋದರೆ ನಿಮಗೆ ಪ್ರತಿಯೊಂದು ಡೀಟೇಲ್ಸ್ನ ನಾವು ಹಾಕಿದ್ದೀವಿ. ಸ್ಪೆಸಿಫಿಕ್ ಸಿಲೆಬಸ್ ಆಗಲಿ, ನೋಟಿಫಿಕೇಷನ್ ಆಗಲಿ, ಹುದ್ದೆ ವರ್ಗೀಕರಣ ಒಂದೇ ಕಡೆ ಸಿಗುತ್ತೆ. ಅದರ PDF ಇಲ್ಲಿರುತ್ತೆ. ನೀವು ಅಫಿಷಿಯಲಿ ನೋಡಬೇಕಾದ್ರೆ KE ವೆಬ್ಸೈಟಲ್ಲಿ ಹೋದರೆ ಅಲ್ಲಿ ನಿಮಗೆ ಕೂಡ PDF ಅವೈಲೇಬಲ್ ಇರುತ್ತೆ. ಹಾಗೆ ಅಲ್ಲಿ ನೋಡಿರಿ ಎಷ್ಟು ಪೋಸ್ಟ್ ಇದೆ ಏನಂತ. ಈಗ AO ಅಂದರೆ ಕೃಷಿ ಅಧಿಕಾರಿ, AO ಅಂದರೆ ಸಹಾಯಕ ಕೃಷಿ ಅಧಿಕಾರಿ. ಇದರಲ್ಲಿ 85% ಮತ್ತು 15% ಸೆಗ್ರಿಗೇಷನ್ ಇದೆ. ಇದು ಗ್ರೂಪ್ ಬಿ, ಎರಡು ಗ್ರೂಪ್ ಬಿ, ಬಟ್ ಇದು ಗೆಜೆಟೆಡ್ ಪೋಸ್ಟು AO, ಇದು ನಾನ್ ಗೆಜೆಟೆಡ್ ಪೋಸ್ಟ್. ನೋಡಿರಿ, ಇಲ್ಲಿ ನಿಮಗೆ AO ಪೋಸ್ಟು 29 ಇರುತ್ತೆ, 8 ಬ್ಯಾಕ್ಲಾಗ್ಸ್ ಇದೆ, ಮತ್ತು ಇದು 15% 5 ಇದೆ. ಅದೇ ಥರ ಇಲ್ಲಿ ಸಹಾಯಕ ಕೃಷಿ ಅಧಿಕಾರಿಗೆ 189 ಪ್ಲಸ್ 8 ಬ್ಯಾಕ್ಲಾಗ್ಸ್ ಇದೆ. ಇದೇ ಥರ 34 ಸಹಾಯಕ ಕೃಷಿ ಅಧಿಕಾರಿ. ಟೋಟಲ್ ನಿಮಗೆ 257 ಪ್ಲಸ್ 16 ಅಂದರೆ 273 ಪೋಸ್ಟ್ ಇದೆ HK ರೀಸನ್ದವರಿಗೆ. ಹಾಗೆ ನಿಮ್ಮ ಏನೇನು ಎಜುಕೇಷನ್ ಕ್ವಾಲಿಫಿಕೇಷನ್, ಶೈಕ್ಷಣಿಕ ವಿದ್ಯಾರ್ಹತೆ ಏನಿರಬೇಕಂತ 85%ಗೆ 2 ಡಿಗ್ರಿ ಇರೋದು, ಒಂದು BSc ಅಗ್ರಿಕಲ್ಚರ್ ಅಥವಾ BSc ಆನರ್ಸ್ ಅಗ್ರಿಕಲ್ಚರ್ ಅಂತ. ಹಾಗೆ ನೀವು 15%ಅವರಿಗೆ ಭಾಳ ಡಿಗ್ರೀಸ್ ಇದೆ ನೋಡಿರಿ. ಇಲ್ಲಿ ಫುಡ್ ಟೆಕ್ ಇದೆ, ಹಾಗೂ BTech ಆಹಾರ ತಂತ್ರಜ್ಞಾನ ಹಾಗೂ ಮಾರ್ಕೆಟಿಂಗ್ ಆ್ಯಂಡ್ ಕೋಆಪ್ರೇಷನ್ ಬಗ್ಗೆ ಇದೆ, ಕೃಷಿ ಮಾರಾಟ ಸಹಕಾರ, ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಇದೆ, ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಇದೆ, ಜೈವಿಕ ತಂತ್ರಜ್ಞಾನ ಇದೆ. ಇವನ್ನೆಲ್ಲ ನೋಡಿ ನಿಮಗೆ ಯಾವುದು ಬರುತ್ತೆ ಕರೆಕ್ಟಾಗಿ ಅಪ್ಲಿಕೇಶನ್ ಹಾಕೋ ಮುಂದೆ ನೋಡಿ ಅದಕ್ಕಷ್ಟೇ ಹಾಕಿ. ಸೇಮ್ ಇಲ್ಲಿ ಸಹಾಯಕ ಕೃಷಿ ಅಧಿಕಾರಿ. ನೀವು ನಿಮ್ಮ ಏಜ್ ಲಿಮಿಟ್ ಬಂದುಬಿಟ್ಟು 40 ಇಯರ್ಸ್ ಕೊಟ್ಟಿದ್ದಾರೆ GM ಅವರಿಗೆ. ಹಾಗೂ OBC ಅಂದರೆ ಪ್ರವರ್ಗ 2A 3B ಅವರಿಗೆಲ್ಲ 43 ಇಯರ್ಸ್ ಇದೆ, 45 ಇಯರ್ಸ್ ಇದೆ. ಯೂಶ್ವಲಿ 35 ಇಯರ್ಸ್ ಇರೋದು, ಬಟ್ ಗೌರ್ನಮೆಂಟ್ 5 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದೆ. ಸೊ ಹಾಗಾಗಿ ನಿಮಗೆ ಈಗ 40 ಇಯರ್ಸ್ ಇರುತ್ತೆ. 40 ಇಯರ್ಸ್ ತನಕ ನೀವು ಅಪ್ಲಿಕೇಶನ್ ಹಾಕ್ಬೋದು. ಸೊ ಎಲ್ಲಿ ಹಾಕೋದು ಅಪ್ಲಿಕೇಶನ್ ಅಂದರೆ cetonline.karnataka.government.in.ke ಈ ವೆಬ್ಸೈಟಲ್ಲಿ ಹೋದರೆ ನಿಮಗೆ ಅಲ್ಲಿ ನಾವು ಆಗಲೇ ತೋರಿಸಿದ್ವಲ್ಲ ಈ ಥರ ಓಪನ್ ಆಗುತ್ತೆ. ಅಲ್ಲಿ ಹೋಗಿ ನೀವು ಅರ್ಜಿ ಸಲ್ಲಿಸ್ಬೋದು HK ರೀಸನಿಗೆ. ಹಾಗೂ ಲಾಸ್ಟ್ ಡೇಟು 26/2026 ಮೀನ್ಸ್ 20th June ಈಸ್ ದ ಲಾಸ್ಟ್ ಡೇಟ್ ಟು ಅಪ್ಲೈ. ಸೊ ಯು ಕ್ಯಾನ್ ಅಪ್ಲೈ. ನೀವು ಅಪ್ಲೈ ಮಾಡೋ ಮುಂದೆ ಸೂಚನೆಗಳು ಇರುತ್ತೆ, ಆ PDF ಕರೆಕ್ಟಾಗಿ ಎಲ್ಲ ಓದಿ ನೀವು ಅಪ್ಲೈ ಮಾಡಬೇಕು. ಹಾಗೆ ಶುಲ್ಕ ಬಂದುಬಿಟ್ಟು ಸೇಮ್ ನಾವು ಆಗಲೇ ಹೇಳಿದ್ವಿ, 750 ರುಪೀಸ್ ಇರುತ್ತೆ GMದವರಿಗೆ, 500 ಇರುತ್ತೆ. ಇನ್ನುಳಿದ ಎಲ್ಲ SC ST ಹಾಗೂ ಪ್ರವರ್ಗ ಹಾಗೂ ಮಾಜಿ ಸೈನಿಕ ಹಾಗೂ ಟ್ರಾನ್ಸ್ಜೆಂಡರ್ 500, ಇನ್ನು ವಿಶೇಷ ಚೇತನಗಳು 250 ಇರುತ್ತೆ. ಈಗಾಗಲೇ ನೀವು ಅರ್ಜಿ ಹಾಕಿದರೆ ಮತ್ತು ಅರ್ಜಿ ಹಾಕೋದು ಇಲ್ಲ ಅಂತ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಅದೇ SC STದವರು ನೀವು SCA SCB SCC ಅಂತ ನಿಮ್ಮದು ಕ್ಯಾಟಗರಿ ಆಲ್ರೆಡಿ ನೀವು ಹಾಕಿದರೆ ನಿಮಗೆ ಮತ್ತೆ ಮರು ಹಾಕೋದು ಏನಿರೋದಿಲ್ಲ. ನೀವು ಇದನ್ನು ಹಾಕಿಲ್ಲ, ನೀವು ಹಳೆಯದ್ರ ಬರೀ SC ಅಷ್ಟೇ ಇದೆ ಅಂದರೆ ನೀವು ಮತ್ತೆ ಹಾಕಬೇಕು. KA ಕೂಡ ಕನ್ಫರ್ಮೇಷನ್ ತಗೊಳ್ಳಿ, ಆಮೇಲೆ ಹಾಕಿ. ಅದೇ ಥರ ನೀವು ಒಂದೇ ಬರೀ AOಗಷ್ಟೇ ಹಾಕಿದರೆ 750 ರುಪೀಸ್ ಇರುತ್ತೆ. AO ಕೂಡ ಇನ್ಕ್ಲೂಡ್ ಮಾಡಿದರೆ 100 ರುಪೀಸ್ ಆ್ಯಡ್ ಆಗುತ್ತೆ. ಸೊ ಆವಾಗ 850 ರುಪೀಸ್ ಆಗುತ್ತೆ. ಇದೇ ಥರ ನೀವು ನಾನ್ HKದು ಒಂದು ವಿಡಿಯೋ ಇದೆ, ಆ ವಿಡಿಯೋ ನೋಡಿ HK ಮತ್ತು ನಾನ್ HK ಎರಡೂ ಹಾಕ್ಬೋದು ಕಲ್ಯಾಣ ಕರ್ನಾಟಕ ಸ್ಟೂಡೆಂಟ್ಸ್. ನಿಮ್ಮ ಎಕ್ಸಾಮ್ 25/7/2026 ಇದೆ. ಪೇಪರ್ 1 ಪೇಪರ್ 2, ಒಂದು ಮಾರ್ನಿಂಗ್ ಪೇಪರ್, ಒಂದು ಆಫ್ಟರ್ನೂನ್ ಪೇಪರ್. ಇದು ಸಿಲೆಬಸ್ ನಿಮ್ಮದು ಪತ್ರಿಕೆ 1, ಪತ್ರಿಕೆ 2 ಸಿಲೆಬಸ್ಸು ನಮ್ಮ ಟೆಲಿಗ್ರಾಮ್ ಚಾನಲ್ದಲ್ಲಿ ಹಾಕಿದ್ದೀವಿ ಮತ್ತು KE ವೆಬ್ಸೈಟಲ್ಲೂ ಅವೈಲೇಬಲ್ ಇದೆ, ನೀವು ನೋಡ್ಬೋದು ಹೋಗಿ. ಸೇಮು ಇದು 100 ಕ್ವಶನ್ಸ್ ಇರುತ್ತೆ. ಸೇಮ್ ಇದು 100 ಕ್ವಶನ್ಸ್ ಇರುತ್ತೆ, 300 ಮಾರ್ಕ್ಸ್. ಈಚ್ 3 ಮಾರ್ಕ್ಸ್ ಇರುತ್ತೆ. ನೆಗೆಟಿವ್ 0.75 ಇರುತ್ತೆ. ನೋಡಿರಿ, ಇಲ್ಲಿ ಕೊಟ್ಟಿದ್ದಾರೆ 0.75 ಅಂಕ ಹೋಗುತ್ತೆ ಅಂತ. ಅದೇ 5th ಆಪ್ಷನ್ ಇರೋದ್ರಿಂದ OMRಲ್ಲಿ ನೀವು 5th ಆಪ್ಷನ್ ಮಾಡಲೇಬೇಕು, ಇಲ್ಲಾಂದರೆ ಅದು ನೆಗೆಟಿವ್ ಕನ್ಸಿಡರ್ ಮಾಡಿ ಅದಕ್ಕೂ 0.75 ಕಟ್ಟಾಗುತ್ತೆ. ಇಷ್ಟು ಹೇಳಬೇಕಾಗಿತ್ತು. ಮತ್ತು ಇದು ಹುದ್ದೆ ವರ್ಗೀಕರಣ ನೋಡಿ. ಇದು ಕೃಷಿ ಅಧಿಕಾರಿ, ಇದು ಸಹಾಯಕ ಕೃಷಿ ಅಧಿಕಾರಿದು ಕರೆಕ್ಟಾಗಿ ಇದು PDF ನಮ್ಮ ವೆಬ್ಸೈಟಲ್ಲಿ, ನಮ್ಮ KE ವೆಬ್ಸೈಟಲ್ಲೂ ಇದೆ, ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಅಲ್ಲಿ ಹೋಗಿ ನೋಡಬಹುದು. ನೋಡಿ, ನೀವು ಹೇಗೆ ಕ್ರಾಸ್ ಚೆಕ್ ಮಾಡೋದು, ಹಾಕಿದ್ದು ನಾವು ಆಲ್ರೆಡಿ ಹಾಕಿದ್ದು ಕರೆಕ್ಟ್ ಇದೆ ಇಲ್ಲ ಅಂದಾಗ ನೀವು ಜಸ್ಟ್ ಇದಕ್ಕೆ ಹೋಗಿ ವೆಬ್ಸೈಟಿಗೆ ಹೋಗಿ ಅಲ್ಲಿ ಅರ್ಜಿ ಲಿಂಕ್ ಓಪನ್ ಮಾಡಿ, ಇಲ್ಲಿ ನಿಮ್ಮದು ಯೂಸರ್ ನೇಮ್ ಹಾಕಿ
ನೀವು ಯೂಸರ್ ನೇಮ್ ಹಾಕಿ ಲಾಗಿನ್ ಆದಮೇಲೆ ಇಲ್ಲಿ ಡ್ಯಾಶ್ಬೋರ್ಡಿಗೆ ಹೋದರೆ ಅಲ್ಲಿ ನಿಮಗೆ ತೋರಿಸುತ್ತೆ. ನೀವು ಎಚ್ ಕೆ ಮತ್ತು ನಾನ್ ಎಚ್ ಕೆ ಎರಡೂ ಹಾಕಿದರೆ 4 ಅಂತ ತೋರಿಸುತ್ತೆ. ಇಲ್ಲಿ ಬರೀ ಎಚ್ ಕೆ ಎಷ್ಟು ಹಾಕಿದರೆ 2 ಅಂತ ತೋರಿಸುತ್ತೆ. ಅಲ್ಲಿ ಹೋಗಿ ನೋಡಬಹುದು. ನೀವು ಸಕ್ಸಸ್ ಅಂತ ಇರುತ್ತೆ, ಹಾಕಿದ ಡೇಟ್ ಇರುತ್ತೆ. ಇದನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಹಾಗೆ ನೀವು ರಿಪೋರ್ಟ್ ಸೆಂಟ್ರಿಗೆ ಹೋಗಿ ನಿಮ್ಮ ಅಪ್ಲಿಕೇಶನ್ ಡೌನ್ಲೋಡ್ ಆಗಿ ನೋಡ್ಬೋದು. ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೋದು. ರಿಪೋರ್ಟ್ ಸೆಂಟ್ರಲ್ಲಿ ಹಾಕಿದ ಅಪ್ಲಿಕೇಶನ್ ನೋಡಿ ಕ್ರಾಸ್ ಚೆಕ್ ಮಾಡಿ. ಇದೇ ರೀತಿ ನಾನ್ ಎಚ್ ಕೆ ರಿನೋಟಿಫಿಕೇಷನ್ದು ಒಂದು ವಿಡಿಯೋ ಇದೆ, ಅದನ್ನು ಬೇಕಾದರೂ ನೋಡಿ ನೀವು. ಅದರದ್ದು ಹುದ್ದೆ ವರ್ಗೀಕರಣ, ಅದ್ರ ಎಷ್ಟು ಪೋಸ್ಟ್ ಇದೆ, ಯಾವಾಗ ಎಕ್ಸಾಮ್ ಡೇಟ್ ಏನು ಎಲ್ಲ ಕೊಟ್ಟಿದ್ದೀವಿ. ಹಾಗೆ ಇದು ನಮ್ಮ ಚಾನಲ್ಸ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಜಾಯ್ನ್ ಆಗಿ. ಹಾಗೆ ಈ ವಿಡಿಯೋಸ್ ನೀವು ನೋಡಿ ಮೆಂಟಲ್ ಎಬಿಲಿಟಿ ಸ್ಟ್ರಾಂಗ್ ಮಾಡ್ಕೋಬೋದು. ಥ್ಯಾಂಕ್ ಯು.